ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಮ್ಮ ದೇಶ ಅತ್ಯಂತ ಕಡು ಬಡವರನ್ನೊಳಗೊಂಡ ಶ್ರೀಮಂತ ರಾಷ್ಟ್ರ. ಇಲ್ಲಿ ಬಡವ ಬಡವನಾಗಿಯೇ ಉಳಿದಿದ್ದಾನೆ, ಶ್ರೀಮಂತ ಶ್ರೀಮಂತನಾಗ್ತಾನೆ ಹೋಗ್ತಿದ್ದಾನೆ. ಬಡತನ ಅಂದ್ರೆ ಅಂತಿಂಥ ಬಡತನ ಅಲ್ಲ, ತನ್ನ ಕರುಳ ಕುಡಿಯನ್ನೇ ಮಾರುವ ಕೊಲ್ಲುವಂತ ಬಡತನ. ಅಂಥ ಕಡು ಬಡತನದ ಕತೆ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಈ ಒಂದೊಂದು ಚಿತ್ರಗಳ ಹಿಂದೆ ಒಂದೊಂದು ನೋವಿನ ಕತೆ ಇದೆ, ಸಹಿಸಲಾಗದ ಯಾತನೆ ಇದೆ, ಸಮಾಜದ ಕ್ರೂರತೆಯ ಚಿತ್ರಣ ಇದೆ, ನಮ್ಮ ನಾಡಿನ ಅಭಿವೃದ್ಧಿ ಪಥವನ್ನೇ ಅಣಕಿಸುವ ಸತ್ಯ ಇದೆ. ಈ ಕಂದಮ್ಮಗಳು ಅನುಭವಿಸುತ್ತಿರುವ ನೋವು ನಮ್ಮ ನಾಗರಿಕತೆಯನ್ನೇ ಪ್ರಶ್ನಿಸುತ್ತಿದೆ, ಸಭ್ಯ ಸಮಾಜದ ಮುಖವಾಡವನ್ನೇ ಕಳಚುತ್ತೆ. ಕತ್ತಲ ಕೋಣೆಯಲ್ಲಿ ಕೇಳಿಬರುತ್ತಿರುವ ಪುಟಾಣಿಗಳ ಕುಸುಕುಸು ಅಳು ನಮ್ಮನ್ನೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಮಾಡುತ್ತೆ. ಸ್ವಾತಂತ್ರ್ಯ ಸಿಕ್ಕು 6 ದಶಕಗಳಾದರೂ ನಮ್ಮ ನಾಡು ಸಾಧಿಸಿದ್ದು ಇಷ್ಟೇನಾ? ಹಾಗಾದ್ರೆ ನಮ್ಮ ರಾಜಕಾರಣಿಗಳು ಮಾಡುತ್ತಿರುವ ಪ್ರಗತಿಯ ಭಾಷಣ ಬರೀ ಸುಳ್ಳ? ಎತ್ತರೆತ್ತರಕ್ಕೆ ಹೋಗುತ್ತಿರುವ ಅಭಿವೃದ್ಧಿಯ ರೇಖೆ ಬೋಗಸ ಅನ್ನೋ ಪ್ರಶ್ನೆಗಳು ಈ ಹೆಣ್ಮಕ್ಕಳ ಕರುಣಾಜನಕ ಸ್ಥಿತಿ ಕಂಡಾಗ ಮೂಡುತ್ತವೆ. ಕುಡಿತನ ಐತ್ರಿ, ಆದ್ರೆ ರೊಕ್ಕ ಇಲ್ದಾಗ ಏನು ಮಾಡ್ಬೇಕ್ರಿ? ಸಣ್ಣ ಈಟ್ ವಯಸ್ಸಿನಲ್ಲಿ ನೋಡ್ರಿ ದುಡಿಯೋಕೆ ಹೋಗ್ಬೇಕ್ರಿ. ಅವ್ರು ತಿನ್ನಕ್ಕೆ ಏನಿಲ್ರಿ ಸರಿಯಾಗಿ. ಅವ್ರು ಸಣ್ಣ ವಯಸ್ಸಿಗೆ ಈಟಿಟ್ ಶಾಲೆಗೆ ಸರಿಯಾಗಿ ಕಳ್ಸಲ್ರಿ. ಅವ್ರ ಮನೆಗೇನು ಉಣ್ಣಕ್ಕೆ ಸರಿಯಾಗಿಲ್ರಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ದೊಡ್ಡದಾಗಿ ಹೇಳ್ತೀವಿ, ಆದ್ರೆ ಅದು ಹೇಳೋದಕ್ಕಷ್ಟೇ ಚಂದ. ಆದ್ರೆ ರಿಯಾಲಿಟಿ ಹಾಗಿಲ್ಲ. ಯಾಕೆ ಅನ್ನೋದನ್ನ ಈ ಅಂಕಿ ಅಂಶಗಳೇ ಹೇಳ್ತವೆ ನೋಡಿ. ನಮ್ಮ ದೇಶದಲ್ಲಿ 25 ಕೋಟಿ ಮಕ್ಕಳಿದ್ದಾರೆ. ಈ ಪೈಕಿ 11 ಕೋಟಿ ಮಕ್ಕಳು ಬಾಲಕಾರ್ಮಿಕರಾಗಿದ್ದಾರೆ. ಇವರಲ್ಲಿ 4 ಕೋಟಿ ಹೆಣ್ಮಕ್ಕಳು ವೇಶ್ಯಾವಾಟಿಕೆ, ಭಿಕ್ಷಾಟನೆ, ಕೂಲಿಯಾಳುಗಳಾಗಿ ಶೋಷಿಸಲ್ಪಡುತ್ತಿದ್ದಾರೆ. ಈ ಅಂಕಿಅಂಶ ಇಷ್ಟಕ್ಕೆ ನಿಲ್ಲಲ್ಲ. ಬಾಲಕಿಯರ ಮೇಲಾಗುತ್ತಿರುವ ಕ್ರೌರ್ಯದ ಮುಂದುವರಿದ ಭಾಗ ಇಲ್ಲಿದೆ ನೋಡಿ. ಅರಗಿಸಿಕೊಳ್ಳಲಾಗದ ಸತ್ಯ ಏನಂದ್ರೆ, ಪ್ರತಿ ಲಕ್ಷ ವೇಶ್ಯೆಯರ ಪೈಕಿ 20% 10-11 ವಯಸ್ಸಿನ ಬಾಲಕಿಯರೇ ಇದ್ದಾರೆ. ಇವರ ಪೈಕಿ 25% ಮಂದಿಯನ್ನ ಮಾರಲಾಗಿದೆ ಅಥವಾ ಅಪಹರಿಸಲಾಗಿದೆ. ಇನ್ನು 6% ಬಾಲಕಿಯರನ್ನ ಅತ್ಯಾಚಾರ ಮಾಡಿ ಮಾರಲಾಗಿದೆ. ಇದಕ್ಕಿಂತಲೂ ಕ್ರೂರ ಸತ್ಯ ಅಂದ್ರೆ 8% ಬಾಲಕಿಯರನ್ನು ತಂದೆ, 25% ಹೆಣ್ಮಕ್ಕಳನ್ನ ಗಂಡನೇ ಮಾರಾಟ ಮಾಡಿದ್ದಾನೆ. ನೋಡಿದ್ರ, ಇದೇನು ದೂರದ ಆಫ್ರಿಕಾದ, ಮಲೇಷ್ಯಾದ ಕಥೆಯಲ್ಲ. ಇದು ನಮ್ಮ ಹೆಮ್ಮೆಯ ಕನ್ನಡ ನಾಡಿನಲ್ಲೇ ನಡೆಯುತ್ತಿರುವ ವಿದ್ಯಮಾನ. ಎಲ್ಲ ಕಡೆ ಇದೆ ಮೇಡಮ್. ರಾಯಚೂರು ಜಿಲ್ಲೆ ಇದೆ, ಗುಲ್ಬರ್ಗ ಇದೆ, ಬೀದರ್ ಇದೆ, ಈ ಒಂದು ಆಮೇಲೆ ಯಾದಗಿರಿ ಇದೆ. ನಾವು ಗುಲ್ಬರ್ಗದಾಗ ಕೂಡ ಅಲ್ಲಿ ನೋಡಿದ್ವಿ, ಅಲ್ಲಿ ಇದೆ. ರಾಯಚೂರಲ್ಲಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಇದೆ ಮೇಡಮ್. ಹೌದು, ನಮ್ಮ ಕನ್ನಡ ನಾಡಿನಲ್ಲೇ ಹೆತ್ತಮ್ಮಂದಿರೇ ಕರುಣೆ ಮರೆತು ಕರುಳ ಕುಡಿಯನ್ನು ಮಾರುತ್ತಿದ್ದಾರೆ, ವೇಶ್ಯಾವಾಟಿಕೆ, ಭಿಕ್ಷಾಟನೆಗೆ ತಳ್ಳುತ್ತಿದ್ದಾರೆ.
ಬೆಂಗಳೂರು, ಮಂಗಳೂರು, ಪುಣೆ, ಸೊಲ್ಲಾಪುರ, ಬಾಂಬೆ ಅಂತ ಪಟ್ಟಣಗಳಿಗೆ ಗುಳೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪುರುಷರು ತಮ್ಮ ಹೆಂಡ್ರನ್ನೇ ಮಾರಾಟ ಮಾಡಿಕೊಂಡು ಬಂದಿರತಕ್ಕಂಥ ನಿದರ್ಶನಗಳು ಕೂಡ ನಮ್ಮ ತಾಲೂಕಿನಲ್ಲಿದ್ದಾವೆ. ಅದ್ರ ಜೊತೆಗೆ ಮಕ್ಕಳನ್ನು ಕೂಡ ಮಾರಾಟ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಈ ರೀತಿ ತಮ್ಮ ಮಡಿಲು ತುಂಬಿದ ಮಗಳನ್ನೇ ಯಾಕೆ ಮಾರುತ್ತಿದ್ದಾರೆ? ಇವರಿಗೆ ಮಗಳು ಅನ್ನೋ ಮಮಕಾರವೇ ಇಲ್ಲವೇ? ಇವರದ್ದು ಅಷ್ಟೊಂದು ಕಲ್ಲು ಹೃದಯವೇ? ಇವರಿಗೆ ಬಂದೊದಗಿರುವ ಸಮಸ್ಯೆಯಾದರೂ ಏನು? ಇವರು ಎಂಥ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಅನ್ನೋದನ್ನ ತಿಳಿಯಲು ನಾವು ರಾಯಚೂರು, ಬೀದರ್, ಗುಲ್ಬರ್ಗ, ಯಾದಗಿರಿ ಕಡೆ ಹೊರಟೆವು. ಅಲ್ಲಿನ ನಾನಾ ತಾಂಡಗಳಿಗೆ ಭೇಟಿ ಕೊಟ್ಟೆವು, ಕುಗ್ರಾಮಗಳನ್ನ ಸುತ್ತಾಡಿದೆವು. ಆಗ ನಮಗೆ ತಿಳಿದು ಬಂದಿದ್ದು ನಗ್ನ ಸತ್ಯ. ಆಧುನಿಕ ಸಮಾಜದ ಅಸ್ತಿತ್ವವನ್ನೇ ಪ್ರಶ್ನಿಸುವ ಅಪ್ರಿಯ ಸಂಗತಿಗಳು. ಹೆತ್ತಮ್ಮ ತನ್ನ ಕರುಳ ಕುಡಿಯನ್ನೇ ಮಾರ್ತಾಳಂದ್ರೆ ಅವಳು ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಇವರ ಇನ್ನಷ್ಟು ದಾರುಣ ಕಥೆಯನ್ನು ಹೇಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.